ಕಲ್ಲುಗುಡ್ಡೆ ಶಾಲೆಯ ವಿವಾದಕ್ಕೆ ನಾವು ಬರ್ತಾ ಇರೋದು ಇದು ಮೂರನೇ ಸಾರಿ. ವಿದ್ಯಾ ಇಲಾಖೆ ಅಧಿಕಾರಿಗಳು ಬಂದಾಗಲೂ ಕೂಡ ಇಲ್ಲಿಯ ನಡವಳಿಕೆಗಳು, ಉಪಾಧ್ಯಾಯರ ಹೆಂಡತಿಯ ನಡವಳಿಕೆಗಳ ಬಗ್ಗೆ, ಮಕ್ಕಳಿಗೆ ತೊಂದರೆ ಆಗ್ತಿರೋ ಬಗ್ಗೆ ಇಲಾಖೆ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದರೆ ಪುನಃ ಇವತ್ತು ಬೆಳಿಗ್ಗೆ ಇಲ್ಲಿ ಮಾಸ್ಟ್ರು ಡ್ಯೂಟಿಗೆ ಬರಬೇಕಾದ್ರೆ ಮೊದಲು ಮಾಸ್ಟರ್ ಹೆಂಡತಿಯೇ ಬಂದು ನಮ್ಮ ಹೆಡ್ ಮಾಸ್ಟ್ರಿಗೆ ಗಲಾಟೆ ಮಾಡೋದಲ್ಲದೆ ಇಲ್ಲಿಯ ಶಿಕ್ಷಕಿಯರಿಗೆ ಸ್ವಲ್ಪ ಅವ್ಯಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಮೈ ಮೇಲೆ ಕೈ ಮಾಡೋ ಮಟ್ಟಕ್ಕೆ ಬಂದಿದ್ದರು. ಬಹುಶಃ ಇದೇ ರೀತಿ ವ್ಯವಹಾರ ಮುಂದುವರೆದ್ರೆ ನಾವು ಶಾಲೆ ಉಳಿಸಿಕೊಳ್ಳುವ ಕ್ರಮ ಹೇಗೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲಾಖೆ ಯಾಕೆ ಕಣ್ಣು ಮುಚ್ಚಿ ಕೂತಿದೆ ಅಂತ ನಮಗಿನ್ನೂ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇಲಾಖೆಯವರು ಸೂಕ್ತ ಗಮನ ತಗೊಳ್ಬೇಕು. ನಾವು ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಶಾಲೆ ಮುಖ್ಯ ಶಿಕ್ಷಕರಿಂದ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ. ಎಲ್ಲ ಥರದಲ್ಲೂ ನಾವು ಮಾಡಬೇಕಾದ ಕಾನೂನು ಮೀರಿ ವ್ಯವಹಾರ ಮಾಡಿಲ್ಲ. ಇನ್ನು ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇಲಾಖೆಯವರ ಹತ್ರ ಮನವಿ ಮಾಡ್ತೇವೆ.